ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 1ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಬುಧವಾರ. ಈ ಒಂದು ಬುಧವಾರದಿಂದ ತಾಯಿ ಲಕ್ಷ್ಮೀದೇವಿ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತಾ ಇದೆ. ಇದರ ಜೊತೆಗೆ ಗ್ರಹಗಳ ವಿಶೇಷವಾದ ಚಲನೆಯು ಶಕ್ತಿ ಸಾಮರ್ಥ್ಯವನ್ನು ತುಂಬುತ್ತದೆ, ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ. ಒಟ್ಟಾರೆಯಾಗಿ ಏಪ್ರಿಲ್ 1 ಈ ರಾಶಿ ಚಕ್ರದವರ ಜೀವನವನ್ನು ಹೊಸದಾಗಿ ಶುರು ಮಾಡುವಂತಹ ಸಂಪೂರ್ಣವಾದ ಅಧ್ಯಾಯವಾಗಿರುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ, ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ಎಲ್ಲ ರೀತಿಯ ಭೋಗ ಭಾಗ್ಯಗಳನ್ನು ಬರಮಾಡಿಕೊಳ್ಬಹುದು. ಕಷ್ಟಗಳಿಂದ ಹೊರಬರಬಹುದು, ನೆಮ್ಮದಿಯನ್ನು ಕೂಡ ಕಂಡುಕೊಳ್ಬಹುದು. ಹಾಗಾದರೆ ಯಾವ ರಾಶಿಯವರಿಗೆ ಯಾವ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೀತಾ ಹೋಗುತ್ತೆ, ಯಾವೆಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ, ಸಾಲಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಯಾವ ಒಂದು ಪರಿಹಾರವನ್ನು ಮಾಡಬೇಕು, ಎಲ್ಲ ರೀತಿಯ ಒಂದು ವಿಶೇಷವಾದ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ದೊರೆಯುತ್ತದೆ. ಇದಕ್ಕೆಲ್ಲ ಕಾರಣ ಇವರ ಅದೃಷ್ಟ ಮತ್ತು ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿರುವಂತಹ ಸಂದರ್ಭದ ವಿಶೇಷವಾದ ಮಾಹಿತಿಯಾಗಿದೆ. ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಲಾಭ, ಸಂಬಂಧದಲ್ಲಿ ಸುಧಾರಣೆಯನ್ನು ತರುತ್ತದೆ. ಕೆಲವು ವ್ಯಕ್ತಿಗಳು ಜಾಗರೂಕರಾಗಿರಬೇಕಾಗುತ್ತೆ. ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆ ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ. ನಿಮ್ಮ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ಸುಖ ಶಾಂತಿಯನ್ನು ಕಂಡುಕೊಳ್ತಾರೆ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ವೈವಾಹಿಕ ಜೀವನ ಸಮಸ್ಯೆಗಳು, ಕಚೇರಿ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಉತ್ಪಾದನೆ ಮೇಲೆ ಹೆಚ್ಚು ಕೇಂದ್ರೀಕರಿಸಬೇಕು. ನೀವು ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತೀರಾ, ಎಲ್ಲ ರೀತಿಯ ಲಾಭವನ್ನು ಖಚಿತಪಡಿಸಿಕೊಳ್ತೀರಾ. ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತೆ. ಪ್ರತಿಯೊಂದು ಸಂಬಂಧವು ಕಾಲಕಾಲಕ್ಕೆ ಸವಾಲುಗಳನ್ನು ಎದುರಿಸುವಂತೆ ನೀವು ಅವುಗಳನ್ನು ಸುಧಾರಿಸ್ಕೊಂಡು ಹೋಗಬಹುದು. ಇನ್ನು ಸಣ್ಣ ಪುಟ್ಟ ವಿಷಯಗಳಲ್ಲಿ ತೊಂದರೆ ಬಂದರೆ ಅದನ್ನು ನಿರ್ವಹಿಸುವಂತಹ ಜಾಣ್ಮೆ, ತಾಳ್ಮೆ, ಶಕ್ತಿ ನಿಮ್ಮಲ್ಲಿರೋದ್ರಿಂದ ನೀವು ಬಹಳಷ್ಟು ವಿಶೇಷವಾದ ನಾಯಕತ್ವದ ಗುಣವನ್ನು ಹೊಂದಿರ್ತೀರಾ. ಇದರಿಂದ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಎಂದು ಕೋಡಿಶ್ರೀ ಅವರು ನುಡಿದಿದ್ದಾರೆ. ಈ ಒಂದು ಸ್ಫೋಟಕವಾದ ಏಪ್ರಿಲ್ ತಿಂಗಳ ಭವಿಷ್ಯದ ಪ್ರಕಾರ ಮೇಷರಾಶಿಯವರಿಗೆ ಅತ್ಯುತ್ತಮವಾದ ಸಮಯ ಶುರುವಾಗ್ತಾ ಇದೆ. ಕಷ್ಟಗಳಿಂದ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರ ಕೂಡ ಸುಲಭವಾಗಿ ಸಿಗುತ್ತೆ. ಈ ಒಂದು ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನ ಮಾಡಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಾಳು ಬಂಗಾರವಾಗುತ್ತೆ. ಎರಡನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಮುಖದಲ್ಲಿ ನಗು ಇಟ್ಟುಕೊಳ್ಳಿ. ನಿಮ್ಮ ಪ್ರೀತಿಯ ವಿವಿಧ ಅಂಶಗಳನ್ನು ಅನ್ವೇಷಿಸಲು ಶಾಂತವಾಗಿರಬೇಕಾಗುತ್ತೆ. ಈ ತಿಂಗಳು ಪೂರ್ತಿ ನಿಮಗೆ ಹಣಕಾಸಿನ ಲಾಭ, ಕಚೇರಿಯಲ್ಲಿ ಲಾಭ ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗುತ್ತೆ. ಆರ್ಥಿಕವಾಗಿ ಆರೋಗ್ಯಕರ ಜೀವನವನ್ನು ನಡೆಸ್ತೀರಾ. ನೀವು ಅಗತ್ಯವಾಗಿರುವಂತಹ ಹೂಡಿಕೆಯ ನಿರ್ಧಾರವನ್ನು ಕೂಡ ಚಿಂತನಾಶೀಲವಾಗಿ ತೆಗೆದುಕೊಳ್ಳಬಹುದು. ಸವಾಲುಗಳು ಜೀವನದ ಸಹಜವಾದ ಭಾಗವಾಗಿರುತ್ತೆ, ಆದರೆ ಅವುಗಳನ್ನು ಹೇಗೆ ಜಯಿಸೋದು ಎಂಬುದನ್ನು ನೀವು ತಿಳಿದುಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಈ ದಿನ ನಿಮಗೆ ಶುಭವಾಗಿರುತ್ತೆ. ಅತ್ಯಂತ ವಿಶೇಷವಾದ ಸಕಾರಾತ್ಮಕವಾದ ಪರಿಣಾಮವನ್ನು ಬರಮಾಡಿಕೊಳ್ತೀರಾ. ನಿಮ್ಮ ಕಷ್ಟಗಳು ಹಿಂದಿಗೆ ಪರಿಹಾರವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸುಸಂದರ್ಭ ಪ್ರಾರಂಭವಾಗ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಅದೃಷ್ಟವಂತರು. ಇಷ್ಟರ ಲಾಭವನ್ನು ಕಂಡುಕೊಳ್ಳೋಕೆ ನೀವು ಮಾಡಬೇಕಾದ ಪರಿಹಾರ ಅಂದರೆ ನಾಯಿಗಳಿಗೆ ಊಟವನ್ನು ಅಥವಾ ಬಿಸ್ಕೆಟನ್ನು, ಹಾಲನ್ನು ಹಾಕೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಸಾಲಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭವಾಗಿರುತ್ತೆ. ಈ ದಿನವನ್ನು ಇನ್ನಷ್ಟು ಉತ್ತಮಗೊಳಿಸಲು ನೀವು ಪ್ರೀತಿಯ ಜೀವನದ ಮೇಲೆ ಕೇಂದ್ರೀಕರಿಸಬೇಕು. ಕಚೇರಿಯಲ್ಲಿ ನಿಮ್ಮ ಜೀವನ ಎಲ್ಲ ರೀತಿ ಯೋಜಿಸಿದಂತಹ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು. ನಿಮ್ಮ ಹಣಕಾಸು ಮತ್ತು ಆರೋಗ್ಯ ಎರಡು ದಿನವಿಡೀ ಅದ್ಭುತವಾಗಿರುತ್ತೆ. ಸಕಾರಾತ್ಮಕವಾದ ಸಂಬಂಧವನ್ನು ಕಾಪಾಡ್ಕೊಳ್ತೀರಾ. ದೀರ್ಘಾವಧಿಯಿಂದ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ಆಧ್ಯಾತ್ಮಿಕವಾಗಿ ಕೂಡ ಅರಿವು ಹೆಚ್ಚಾಗುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳೆಲ್ಲ ಬರೋದಿಲ್ಲ. ಸಾಲಗಳಿಂದ ಪರಿಹಾರ ಸಿಗುತ್ತೆ. ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತೆ. ನೀವು ಈ ಒಂದು ದಿನ ಮಾಡಬೇಕಾದಂತಹ ಸಣ್ಣ ಪರಿಹಾರ ಅಂದರೆ ಗೋಗಳಿಗೆ ಹಸಿರು ತರಕಾರಿಯನ್ನು ನೀಡಬೇಕಾಗುತ್ತೆ. ಯಾರಿಗಾದರೂ ಹಸಿರು ಬಣ್ಣದ ಬಟ್ಟೆಗಳನ್ನು ವಿತರಣೆ ಮಾಡಬೇಕಾಗುತ್ತೆ. ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡಬೇಕಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಪರ ಜೀವನದಲ್ಲಿ ಸಂಬಂಧವನ್ನು ಗಟ್ಟಿಗೊಳಿಸಲು, ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೂ ಸೂಕ್ತವಾದ ಸಮಯ. ಏಪ್ರಿಲ್ 1ನೇ ತಾರೀಕಿನಿಂದ ಉದ್ಯೋಗ ಮತ್ತು ವೈವಾಹಿಕ ಜೀವನದಲ್ಲಿ ಸಮತೋಲನ ಕಾಪಾಡ್ಕೊಳ್ತೀರಾ. ಎಲ್ಲ ವೃತ್ತಿಪರ ಗುರಿಗಳನ್ನು ಸಾಧಿಸೋಕೆ ಪ್ರಯತ್ನವನ್ನ ಮಾಡ್ತೀರಾ. ಸಮಸ್ಯೆಗಳನ್ನು ಎದುರಿಸೋಕೆ ಈ ಸಂದರ್ಭ ಸೂಕ್ತವಾಗಿದೆ. ಒಂದು ಹೆಜ್ಜೆ ಹಿಂದಕ್ಕೆ ಇರಿಸಬೇಡಿ, ಏಕೆಂದರೆ ನಿಮ್ಮ ಹೆಜ್ಜೆ ಮುಂದಕ್ಕೆ ಇಟ್ಟಾಗ ನಿಮ್ಮ ಜೀವನ ಬದಲಾಗುತ್ತೆ. ಭಾವನೆಗಳನ್ನು ಶಾಂತವಾಗಿ ಸಮಯವನ್ನು ತೆಗೆದುಕೊಂಡು ನಿರ್ವಹಿಸೋಕೆ ಸಾಧ್ಯ ಮಾಡ್ಕೊಳ್ಳಿ. ಕಷ್ಟದ ಸಮಯಗಳು ಹಾದು ಹೋಗುತ್ತದೆ. ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸಿಂಹ ರಾಶಿಯವರು ಈ ಸಂದರ್ಭದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ
ಮಾಡಬೇಕು, ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಅಭಿವೃದ್ಧಿ, ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಸುಲಭವಾಗಿ ಕಂಡುಕೊಳ್ಳಬಹುದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ವೈವಾಹಿಕ ಜೀವನ, ವೃತ್ತಿಪರ ಜೀವನದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು. ಆ ಚಿಂತೆಗಳನ್ನೆಲ್ಲ ದೂರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ತೀರಾ. ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ಸಂಪೂರ್ಣವಾಗಿ ದೂರ ಮಾಡ್ಕೊಳ್ತೀರಾ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನೋ ಥರ ಇರೋದ್ರಿಂದ ನೀವು ಮಾತನಾಡಬೇಕಾದ್ರೆ ತಾಳ್ಮೆ ತುಂಬ ಬೇಕು. ಯೋಚನೆ ಮಾಡಿ ಮಾತನಾಡಬೇಕು, ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿಗೆ ಸಿಕ್ಕಾಕೊಳ್ತೀರಾ. ಕಷ್ಟಕರ ಸನ್ನಿವೇಶಗಳನ್ನು ಜಾಣ್ಮೆಯಿಂದ ಎದುರಿಸಬೇಕು. ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳೋದು ಒಳ್ಳೆಯದು. ಗುರುಗಳ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ಇದರಿಂದ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ರಾಶಿ ಚಕ್ರದವರು ಬಹಳಷ್ಟು ಲಾಭವನ್ನು ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು, ವಿಶ್ರಾಂತಿಯನ್ನು ಕಂಡುಕೊಳ್ಳೋಕೆ ಸೂಕ್ತವಾದ ಸಮಯಗಳು ಪ್ರಾರಂಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ಸುತ್ತಲೂ ಒಂದು ಸಕಾರಾತ್ಮಕತೆ ಏಪ್ರಿಲ್ 1ನೇ ತಾರೀಕಿನಿಂದ ತುಂಬಿಕೊಳ್ಳುತ್ತೆ. ನಿಮ್ಮ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಯಾವುದೇ ರೀತಿಯ ಶುಭ ಕಾರ್ಯವನ್ನು ಶುರು ಮಾಡೋದಕ್ಕೆ ಈ ಸಮಯ ಸೂಕ್ತವಾಗಿದೆ. ನಿಮ್ಮ ಕನಸುಗಳು, ಆಸೆಗಳು ನೆರವೇರುತ್ತೆ. ಎಲ್ಲ ರೀತಿಯ ವ್ಯಾಪಾರ, ವ್ಯವಹಾರ ಗುರಿಗಳನ್ನು ಪೂರೈಸಲು ಈ ಸಂದರ್ಭ ಸೂಕ್ತ. ನಿಮ್ಮ ಸಂಪತ್ತು ಮತ್ತು ಆರೋಗ್ಯ ಎರಡೂ ಕೂಡ ಉತ್ತಮವಾಗಿರೋದ್ರಿಂದ ಇತ್ತೀಚೆಗೆ ನೀವು ಸ್ವಂತ ಉದ್ಯೋಗದ ಮೇಲೆ ಆಲೋಚನೆ ಮಾಡ್ತಾ ಇದ್ರೆ, ಆಸೆ ಪಡ್ತಾ ಇದ್ರೆ ಅದನ್ನು ಕೂಡ ಪ್ರಾರಂಭಿಸಬಹುದು. ನಿಮ್ಮ ಶಕ್ತಿಯನ್ನು ಯಾವುದೇ ಕೆಟ್ಟ ಕೆಲಸಕ್ಕೆ ವ್ಯಯಿಸಬೇಡಿ. ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಆಲೋಚನೆಗಳ ಮೂಲಕ ನಿಮ್ಮ ಬಾಳನ್ನು ಬಂಗಾರ ಮಾಡ್ಕೊಳ್ಬಹುದು. ಸಂಪೂರ್ಣ ತೊಂದರೆಗಳನ್ನು ದೂರ ಮಾಡ್ಕೊಳ್ಬಹುದು. ಪ್ರೇಮ ಜೀವನ ಅದ್ಭುತವಾಗಿರುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಮಹಾಶಿವನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಶಿವನಿಗೆ ಗಂಗಾಜಲ ಅಥವಾ ವಿಶೇಷವಾಗಿ ಹಾಲಿನಿಂದ ಅಭಿಷೇಕ ಮಾಡಿಸೋದು ಉತ್ತಮ. ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು 101 ಬಾರಿ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಪ್ರಾರಂಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಪ್ರೇಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದೆ ಸಂತೋಷದ ಜೀವನ, ಗುಣಮಟ್ಟದಲ್ಲಿ ರಾಜಿ ಮಾಡ್ಕೊಳ್ಳೋದಿಲ್ಲ. ಎಲ್ಲ ವೃತ್ತಿಪರ ಗುರಿಗಳನ್ನು ಸಂಪೂರ್ಣವಾಗಿ ಸಾಧಿಸ್ತೀರಾ. ಎಲ್ಲವನ್ನ ಖಚಿತಪಡಿಸ್ಕೊಳ್ತೀರಾ. ಹಣಕಾಸು, ಆರೋಗ್ಯದನ್ನು ಎಚ್ಚರಿಕೆಯಿಂದ ವಹಿಸಬೇಕು. ನೀವು ನ್ಯಾಯವನ್ನು ನಂಬುತ್ತೀರಾ. ಸವಾಲನ್ನು ಕಷ್ಟವೆಂದು ತೋರಿಸಿದ್ರು ಕೂಡ ಅವುಗಳನ್ನು ಸಾಮಾನ್ಯವಾಗಿ ನೀವು ಮಾಡಿಕೊಂಡು ಎಲ್ಲವನ್ನ ಕೂಡ ಮುಂದುವರಿಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ಕಷ್ಟಗಳನ್ನು ಸುಲಭ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ, ತಂತ್ರಗಾರಿಕೆ ನಿಮ್ಮ ಹತ್ರ ಇದೆ. ಅದೇ ರೀತಿ ಗುಪ್ತ ಅವಕಾಶಗಳು ನಿಮ್ಮ ಜೀವನಕ್ಕೆ ಬಂದಾಗ ಯಾರಿಗೂ ಕೂಡ ಹೇಳದೆ ಆ ಅವಕಾಶಗಳನ್ನು ಸಬಲೀಕರಣ ಮಾಡ್ಕೊಳ್ಳಿ. ಯಾಕಂದರೆ ಬಂದಂತಹ ಅವಕಾಶ ನಿಮ್ಮನ್ನು ದೊಡ್ಡ ಮಟ್ಟದ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಬಹುದು. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಮಧ್ಯವರ್ತಿ ಹಾಗೂ ಮಾರಾಟದ ವ್ಯವಹಾರಗಳಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಸೂಕ್ತವಾದ ದಾಖಲೆಗೊಂಡಿಗೆ ವ್ಯವಹಾರವನ್ನು ನಿರ್ವಹಿಸೋದು ಉತ್ತಮ. ಈ ರಾಶಿ ಚಕ್ರದವರು ಕುಬೇರ ದೇವನಿಗೆ ಒಂದು ವಿಶೇಷವಾದ ಮಂತ್ರವನ್ನು, ಗಾಯತ್ರಿ ಕುಬೇರ ಮಂತ್ರವನ್ನು ಜಪಿಸೋದು ಅತ್ಯುತ್ತಮ. ಕುಬೇರ ದೇವನ ಒಂದು ಆಶೀರ್ವಾದವನ್ನು ಈ ದಿನ ಪಡೆದುಕೊಳ್ಬೇಕು. ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ಶಾಂತಕರವಾದ ವಾತಾವರಣದಲ್ಲಿ ದೇವರ ಆರಾಧನೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ. ಮುಂದಿನ ರಾಶಿ ಧನಸು ರಾಶಿ. ಧನಸು ರಾಶಿಯವರಿಗೆ ಬಾಕಿ ಉಳಿದಿರುವಂತಹ ಬಹುಕಾಲದ ಕೆಲಸಗಳನ್ನು ಪೂರ್ಣ ಮಾಡಿಕೊಳ್ಳೋಕೆ ಈ ಸಮಯದಲ್ಲಿ ಸೂಕ್ತವಾದ ದಿನಗಳು ಪ್ರಾರಂಭವಾಗ್ತಾ ಇದೆ. ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯನ್ನು ಸಾಧಿಸಲು ಹಿರಿಯರ ಬೆಂಬಲವನ್ನು ಪಡೆದುಕೊಳ್ತೀರಾ. ನಿಮ್ಮ ಕೆಲಸದಲ್ಲಿ ನೀವು ಬಯಸಿದಂತಹ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 1ನೇ ತಾರೀಕು ಅದೃಷ್ಟದ ಸಂಪೂರ್ಣ ದಿನ ಅಂತ ಹೇಳ್ಬೋದು. ನಿರ್ಧಾರಗಳು ಪ್ರಯೋಜನಕಾರಿಯಾಗಿರುತ್ತೆ. ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ಲಾಭ ಸಿಗುತ್ತೆ. ಹೊಸ ಆದಾಯದ ದಾರಿಗಳು ಕೂಡ ಸುಗಮವಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಹಿಂಜರಿಬೇಡಿ. ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ, ಪ್ರಣಯ ಹೆಚ್ಚಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಎಚ್ಚರಿಕೆ ಒಳ್ಳೆಯದು. ಇನ್ನು ಈ ರಾಶಿ ಚಕ್ರದವರು ತಮ್ಮ ಗುರಿಗಳತ್ತ ಪ್ರೇರೇಪಿತರಾಗಿ ಕಾಣ್ತಾರೆ. ನೀವು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಕೂಡ ಗಳಿಸಿಕೊಳ್ತೀರಾ. ನೀವು ಮಾಡಬೇಕಾದಂಥ ಸಣ್ಣ ಪರಿಹಾರ ಅಂತಂದರೆ ಖಂಡಿತವಾಗಿ ಈ ಸಮಯದಲ್ಲಿ ಬೇಳೆ ಕಾಳುಗಳನ್ನು ದಾನ ಮಾಡಬೇಕು. ಶನಿದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಖಂಡಿತವಾಗಿ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತವಾಗಿ ಕಷ್ಟಗಳು, ಕರ್ಮ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಈ 8 ರಾಶಿಯ ಜನರು ಬರ ಮಾಡ್ಕೊಳ್ತಾರೆ. ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಯಶಸ್ವಿ ಜೀವನವನ್ನು ನಡೆಸ್ತಾರೆ. ಕೌಟುಂಬಿಕ ಜೀವನದಲ್ಲಿ ಕೂಡ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಈ ರಾಶಿಯವರಿಗೆ ಏಪ್ರಿಲ್ 1ನೇ ತಾರೀಕಿನಿಂದ ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಲು ಸಜ್ಜಾಗಿ ಅಂತ ಹೇಳ್ತಾ, ಬಂದಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಜೀವನ ಆನಂದವಾಗಿ ಸುಖಕರವಾಗಿರಲಿ, ಕಷ್ಟಗಳಿಂದ ಪರಿಹಾರ ಸಿಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.